ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಾ ಇದ್ದಂತೆ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಸರ್ಕಾರ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಣಿ ಸಭೆಗಳನ್ನು ಮಾಡಿತು. ನಿನ್ನೆ ಕ್ಯಾಬಿನೆಟ್ ಅಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂತು. ಬಟ್ ಇನ್ನೂ ಕೂಡ ತಾರ್ಕಿಕ ಅಂತ್ಯ ಮಾತ್ರ ಸಿಗ್ತಾ ಇಲ್ಲ. 8 ದಿನಗಳ ಹೋರಾಟದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ತುರ್ತು ಸಭೆಯನ್ನ ಇವತ್ತು ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರು, ರೈತ ಮುಖಂಡರ ಜೊತೆ ಸಭೆ ನಡೆಸೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ. ಟನ್ ಕಬ್ಬಿಗೆ 3,500 ರೂಪಾಯಿ ನೀಡಬೇಕು ಅಂತ ರೈತರ ಆಗ್ರಹ ಇದೆ. ಮೊದಲು ಎಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಸಭೆ ಮಾಡ್ತಾರೆ. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಈ ಸಭೆ ನಡೆಯುತ್ತೆ. ಮಧ್ಯಾಹ್ನ 1 ಗಂಟೆಗೆ ರೈತ ಮುಖಂಡರ ಜೊತೆ ಸಿಎಂ ಮೀಟಿಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲೂ ಕೂಡ 3 ಗಂಟೆ ಕಾಲ ಇದೇ ವಿಚಾರ ಚರ್ಚೆಯಾದ್ರೂ ಕೂಡ ತಾರ್ಕಿಕ ಅಂತ್ಯ ಮಾತ್ರ ಸಿಗ್ಲೇ ಇಲ್ಲ. ಪ್ರಧಾನಿಗೂ ತುರ್ತು ಭೇಟಿಗೆ ಪತ್ರ ಬರೆದಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಸಭೆ ಬಳಿಕ ಮಹತ್ವದ ನಿರ್ಧಾರ ಹೊರಬೀಳಲಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕಾರಣ ನಾನು ಯಾವಾಗಲೂ ಹೇಳೋದು, ಕಬ್ಬು ಬೆಳೆಗಾರರು ವರ್ಸಸ್ ಶುಗರ್ ಫ್ಯಾಕ್ಟರಿ ಅನ್ನುವಂಥ ಪರಿಸ್ಥಿತಿ ಇಲ್ಲ. ಬದಲಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾತ್ರ ಕೂಡ ಸಮನಾಗಿರುತ್ತೆ ಅಂತ. ಹಂಗಾಗಿ ಈಗ ರಾಜ್ಯ ಸರ್ಕಾರನೇ ಮುತುವರ್ಜಿ ವಹಿಸಿ ಕೇಂದ್ರಕ್ಕೂ ಕೂಡ ಒಂದು ತುರ್ತು ಸಭೆ ಮಾಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಪತ್ರ ಬರೆದಿದ್ದಾರಂತೆ ಸಿಎಂ. ಕಾದ್ ನೋಡಬೇಕು ಇವತ್ತು ನಡೆಯುವಂತಹ ಸಭೆಯಲ್ಲಿ ರೈತರ ಡಿಮ್ಯಾಂಡ್ಗಳಿಗೆ ಒಪ್ಪುತ್ತಾ ಸರ್ಕಾರ, ಫ್ಯಾಕ್ಟರಿ ಮಾಲೀಕರ ವಾದ ಏನು, ಅಟ್ಲೀಸ್ಟ್ ಎರಡೂ ಕಡೆ ವಿಚಾರಗಳನ್ನ ಗಮನಿಸಿ ನಂತರ ಒಂದು ಅಂತಿಮ ನಿರ್ಧಾರಕ್ಕೆ ಸರ್ಕಾರ ಇವತ್ತು ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂಥ ನಿರೀಕ್ಷೆ ಇದೆ.